ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪುಷ್ಪಾ ಬಣ್ಕರ್. ಇವತ್ತಿನ ವಿಡಿಯೋದಲ್ಲಿ 402 PSI ಪರೀಕ್ಷೆ ಯಾವಾಗ ನಡೆಯುತ್ತೆ ಮತ್ತು 545 PSI ಹುದ್ದೆಗಳ ಒಂದು ಪರೀಕ್ಷಾ ಫಲಿತಾಂಶ ಯಾವಾಗ ಬಿಡುಗಡೆ ಆಗುತ್ತೆ ಅನ್ನೋ ಒಂದು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಹಾಗಿದ್ರೆ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಮೊದಲಿಗೆ 402 PSI ಪರೀಕ್ಷೆಯ ಮಾಹಿತಿಯನ್ನು ತಿಳ್ಕೊಳ್ಳೋದಾದರೆ, ಮುಂದಿನ ತಿಂಗಳು ಅಂದರೆ ಸೆಪ್ಟೆಂಬರ್ 22ಕ್ಕೆ PSI ಪರೀಕ್ಷೆ ಅಂದರೆ 402 PSI ಪರೀಕ್ಷೆಯನ್ನು ಈಗಾಗಲೇ ಫಿಕ್ಸ್ ಮಾಡಲಾಗಿದೆ. ಆದರೆ ಅದೇ ದಿನ UPSC ಪರೀಕ್ಷೆ ಕೂಡ ಇದೆ. ಹಾಗಾಗಿ PSI ಎಕ್ಸಾಮ್ ಬರೆಯುತ್ತಿರುವಂತಹ ಅಭ್ಯರ್ಥಿಗಳಲ್ಲಿ ಎಕ್ಸಾಮ್ ಪೋಸ್ಟ್ಪೋನ್ ಆಗುವ ಸಾಧ್ಯತೆ ಇದೆಯೇ ಇಲ್ವೇ ಅಂಥೇಳಿ ಗೊಂದಲ ಉಂಟಾಗಿದೆ. ಈ ಒಂದು ಗೊಂದಲದ ಕುರಿತು ಪ್ರತಿಕ್ರಿಯಿಸಿರುವಂತಹ ಡಾಕ್ಟರ್ G. ಪರಮೇಶ್ವರ್ ಅವರು, UPSC ಪರೀಕ್ಷೆ ಸೆಪ್ಟೆಂಬರ್ 22ರಂದು ನಡೆಯುತ್ತಿದ್ದು ಅದೇ ದಿನ PSI ನೇಮಕ ಪರೀಕ್ಷೆ ನಿಗದಿಯಾಗಿದೆ. UPSCಗಿಂತ ಮೊದಲೇ PSI ಪರೀಕ್ಷಾ ದಿನಾಂಕವನ್ನು ಪ್ರಕಟಿಸಿದ್ದೇವೆ. ಮುಂದೂಡುವ ಬಗ್ಗೆ ಹೆಚ್ಚಿನ ಮನವಿಗಳು ಬಂದಿದ್ದರೆ ಪರಿಗಣಿಸಬಹುದು. ಈ ಬಗ್ಗೆ ಪರಿಶೀಲಿಸಿ ಅಧಿಕಾರಿಗಳೊಂದಿಗೆ ಚರ್ಚಿಸಲಾಗುವುದು ಅಂತ ತಿಳಿಸಿದ್ದಾರೆ. ಮನವಿಗಳು ಅಂತ ಅಂದರೆ ಇಲ್ಲಿ ಅದೇ ದಿನ 2 ಎಕ್ಸಾಮ್ ಬರೆಯುವಂತಹ ಅಭ್ಯರ್ಥಿಗಳಿರ್ತಾರೆ. ಹಾಗಾಗಿ ಅವರಿಗೆ ತೊಂದರೆ ಆಗೋದ್ರಿಂದ PSI ಪರೀಕ್ಷೆಯನ್ನು ಮುಂದೂಡಬೇಕು ಅಂಥೇಳಿ ಏನಾದರೂ ಮನವಿಗಳನ್ನು ಸಲ್ಲಿಸಿದಲ್ಲಿ ಪರೀಕ್ಷೆಯನ್ನು ಮುಂದೂಡಲು ಚರ್ಚಿಸಲಾಗುವುದು ಅಂತ ಹೇಳಿದ್ದಾರೆ. UPSC ಪರೀಕ್ಷೆ ನಡೆಯುತ್ತಿರೋ ದಿನಾನೇ PSI ಪರೀಕ್ಷೆ ನಿಗದಿಯಾಗಿರೋದ್ರಿಂದ PSI ಪರೀಕ್ಷೆಯನ್ನು ಮುಂದೂಡುವ ಸಾಧ್ಯತೆ ಹೆಚ್ಚಿದೆ. ಈಗಾಗಲೇ ಯಾರೆಲ್ಲ 402 PSI ಹುದ್ದೆಗೆ ಕನಸು ಕಂಡು ತಯಾರಿಯನ್ನು ಮಾಡ್ತಾ ಇದ್ದೀರೋ ಅವರೆಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಅದೇ ರೀತಿ 545 PSI ಹುದ್ದೆಯ ಕನಸು ಕಂಡಂಥವರಿಗೆ ಪರೀಕ್ಷೆಯ ಫಲಿತಾಂಶವನ್ನು ನಿರೀಕ್ಷಿಸುವಂಥವರಿಗೆ ಕೂಡ ಗೃಹ ಸಚಿವರು ಉತ್ತರಿಸಿದ್ದು, ಈಗಾಗಲೇ PSI ನೇಮಕಾತಿ ಬಹಳ ವಿಳಂಬವಾಗಿದೆ. ಈ ಹಿಂದೆ ಯಾವುದೇ ಅಡೆತಡೆಗಳಿಲ್ಲದೆ ಸಾವಿರಾರು ಹುದ್ದೆಗಳ ನೇಮಕಾತಿ ಸುಲಭವಾಗಿ ನಡೆದಿದೆ. PSI ಹಗರಣದ ಬಳಿಕ ವಿಳಂಬವಾಗುತ್ತಿದ್ದು ಫಲಿತಾಂಶ ಪ್ರಕಟಣೆಗೆ ತಡೆಯೊಡ್ಡಲು ಕೋರ್ಟ್ಗೆ ಹೋಗುತ್ತಿದ್ದಾರೆ. ಆದರೂ ಫಲಿತಾಂಶ ಪ್ರಕಟಿಸಲು ತೀರ್ಮಾನ ತೆಗೆದುಕೊಳ್ಳಲಾಗುತ್ತಿದೆ ಎಂದು ಅವರು ಹೇಳಿದ್ದಾರೆ. ಅಂದರೆ PSI 545 ಹುದ್ದೆಗಳ ಫಲಿತಾಂಶವನ್ನು ಪ್ರಕಟಿಸಲು ಈಗಾಗಲೇ ಚರ್ಚೆಗಳು ನಡೆಯುತ್ತಿದ್ದು ಆದಷ್ಟು ಬೇಗ ಫಲಿತಾಂಶ ಹೊರಬೀಳುವ ಸಾಧ್ಯತೆ ಇದೆ. ಇದಿಷ್ಟು ಕೂಡ 402 PSI ಪರೀಕ್ಷೆ ಮತ್ತು 545 PSI ಹುದ್ದೆಗಳ ಒಂದು ಫಲಿತಾಂಶ ಪ್ರಕಟಣೆಯ ಕುರಿತು ಸದ್ಯಕ್ಕಿರುವ ಮಾಹಿತಿಯಾಗಿದೆ. ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆಯೇ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇದರಿಂದ ಮುಂಬರುವಂತಹ ವಿಲೇಜ್ ಅಕೌಂಟೆಂಟ್ ಮತ್ತು PDO ಹುದ್ದೆಗಳಿಗೆ ಸಂಬಂಧಪಟ್ಟ ಹೆಚ್ಚಿನ ಮಾಹಿತಿ ಹಾಗೆಯೇ ಮುಂಬರುವ ಎಲ್ಲ ಎಕ್ಸಾಮ್ಗಳ ಮಾಹಿತಿ ನಿಮಗೆ ದೊರಕುತ್ತೆ. ಹಾಗಾಗಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.